ಆಚೆ ಹೋಗ್ಬೇಕು. ಏನಕ್ಕಂದ್ರೆ ಪಪ್ಪು ಅವ್ರದ್ದು ಇನ್ 2 days ಗೈಸ್ ಫಂಕ್ಷನ್ ಇರೋದು. ಬ್ಯಾಂಗಲ್ ಸ್ಟೋರ್ದು ತುಂಬಾ ಜನ ಕೇಳ್ತಾನೆ ಇದ್ರಿ ಎಲ್ಲಿ ಎಲ್ಲಿ ಅಂತ. ಇಲ್ಲಿ ಒಳ್ಳೆ ಡಿಸೈನ್ ಏನಿದು ಸಿಂಬಲ್ ಪಪ್ಪು ಅವ್ರದ್ದು ಅಂಡ್ ನಮ್ದು ಎಲ್ಲ ಜ್ಯುವೆಲ್ಸ್ ಬಂದಿದೆ. ಪಪ್ಪ ನಿನ್ಗೋಸ್ಕರ ಒಂದ್ ಗಿಫ್ಟ್ ತರ್ಸೈತೆ. ಏನಿರ್ಬೋದು ಗೆಸ್ ಮಾಡು. ಪಪ್ಪುಗೆ ಏನೇನ್ ತಗೊಂಡಿದೀವಿ ಏನು ಅನ್ನೋದು ಫಂಕ್ಷನ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿಬಿಟ್ಟು ಸ್ವಲ್ಪ ಆಚೆ ಹೋಗಬೇಕು. ಏನಕ್ಕಂದರೆ ಪಪ್ಪು ಅವ್ರದ್ದು ಇನ್ 2 days ಗೈಸ್ ಫಂಕ್ಷನ್ ಇರೋದು. ತುಂಬ ಜನ ಯಾವಾಗ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಇದೇ 19th ವೆಡ್ನೆಸ್ಡೇ ಇರೋದು. ಹಾಗಾಗಿ ಸ್ವಲ್ಪ ಏನಾದರೂ ಪರ್ಚೇಸಿಂಗ್ ಅದು ಇದು ಎಲ್ಲ ಇದೆ. ಅದೇ ಲಾಸ್ಟ್ ಜ್ಯುವೆಲ್ಸ್ ಹೇಳಿದ್ನಲ್ಲ, ಅದನ್ನ ಮನೆಗೆ ಕಳಿಸ್ತಿದ್ದಾರೆ. ಪಾಪದು ಏನೇನು ಅದೆಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು ನಂದು ಏನು ಮಾಡಿಸ್ಕೊಂಡಿದ್ದೀನಿ ಮತ್ತು ಪಪ್ಪು ಅವ್ರಿಗೆ ಏನು. ಆ್ಯಂಡ್ ಅಪ್ಪಗೊಂದು ಸರ್ಪ್ರೈಸ್ ಇದೆ ಇವತ್ತು. ಅದು ಬಂದ ತಕ್ಷಣವೇ ನಾನು ತೋರಿಸ್ತೀನಿ. ಯಾಕಂದರೆ ಪಾಪುನು ಇಟ್ಕೊಂಡು ಯಾವಾಗಲೂ ಟ್ರಾವೆಲ್ಲು ನೆನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದ್ದೀವಿ ಮಾಧು ನಾನು ಇಬ್ಬರೂ. ಅದು ಇದು ತೊಗೊಳಕ್ಕೆ ಮತ್ತು ಕಾಸ್ಟ್ಯೂಮ್ ಇಸ್ಕೊಳ್ಳೋಕ್ಕೆ ಅಂತೇಳಿ. ಇವತ್ತು ಮತ್ತೆ ರಾಮನಗರಕ್ಕೆ ಹೋಗೋಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಸ್ವಲ್ಪ ಇಲ್ಲೇ ಕಿರಣ್ ಜ್ಯುವೆಲರ್ಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಏನೋ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಹಂಗಾಗಿ ಮತ್ತು ಬ್ಯಾಂಗಲ್ಸು ತುಂಬ ಜನ ಬ್ಯಾಂಗಲ್ ಸ್ಟೋರಲ್ಲಿ ಅಂತ ಕೇಳ್ತಾಯಿದ್ರಿ. ಹಂಗೆ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡಬೇಕು. ಇವಾಗ ನಾನು ಸ್ವಲ್ಪ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಗೈಸ್. ತುಂಬ ಜನ ಸ್ಕಿನ್ ಕೇರ್ ಮಾಡಿ ಅಂತಲೇ ಇದ್ದೀರಾ. ಬಟ್ ಟೈಮ್ ಇಲ್ದಿರೋ ಕಾರಣ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ಲಿ ನೆಕ್ಸ್ಟು ವಿಡಿಯೋದಲ್ಲಿ ಮಾಡ್ತೀನಿ. ಯಾಕಂದರೆ ಇವಾಗ ಪಪ್ಪೋರ್ ಫಂಕ್ಷನ್ನು ಮತ್ತು ಇದಿದೆ ವರಲಕ್ಷ್ಮಿ ಹಬ್ಬನೂ ಕೂಡ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾಡುವ. ಜಸ್ಟ್ ನಾನು ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಡಾಟ್ ಆ್ಯಂಡ್ ಕಿ ಅವ್ರದ್ದು ಟಿಂಟೈಡ್ದು ಸನ್ಸ್ಕ್ರೀನ್ ಇದೆಯಲ್ಲ, ಅದನ್ನು ಬೇಕಿದ್ದರೂ ಹಾಕ್ಬೋದು. ಜಾಸ್ತಿ ಯೂಶಲಿ ನಾನು ಅದನ್ನೇ ಯೂಸ್ ಮಾಡೋದು. ಲಾಸ್ಟ್ ಯಾವುದೋ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಾನು. ಇದಾದಮೇಲೆ ಒಂದು ಲಿಪ್ ಬಾಂಬ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಅಪ್ಪುಗೆ ಏನು ಸರ್ಪ್ರೈಸ್ ಅಂತ ಅಂದರೆ, ಅವನಿಗೆ ಆಂಜನೇಯ ಅಂದರೆ ತುಂಬ ಇಷ್ಟ ಗೈಸ್. ಹಂಗಾಗಿ ಗೋಲ್ಡದ್ದು ಕೊಡ್ಸೋಣ ಅಂತ ಇವಾಗ ಪಪ್ಪುಗೂ ಒಂದಷ್ಟು ಪರ್ಚೇಸ್ ಮಾಡಿದ್ದೀವಿ. ಅವನಿಗೆ ಏನೇನು ಬೇಕು ಅದೆಲ್ಲ. ಬಟ್ ಅಪ್ಪುಗೂ 2 ಇದೆ, ಅವನಿಗೂ 2 ತಗೊಳ್ಳೋಣ ಅಂತ ಹೇಳಿ. ಯಾವ ಥರ ಏನು ಅನ್ನೋದು ಪಪ್ಪು ಅವ್ರದ್ದು ನಾಮಕರಣ ಆದಮೇಲೆ, ಸೀಮಂತ ಅನ್ನೋದೇ ಬರುತ್ತೆ ನನಗೆ. ಪಪ್ಪು ಅವ್ರದ್ದು ನಾಮಕರಣ ಆದಮೇಲೆ ತೋರಿಸ್ತೀನಿ ನಾನು. ಇವಾಗ ನಾನು ರೆಡಿಯಾಗಿ ಹೊರಡಬೇಕು. ಚಿಕ್ಕಪ್ಪ ಅವರು ಹಲೋ ಬಂಗಾರ. ಮತ್ತು ಬ್ಯಾಂಗಲ್ ಸ್ಟೋರ್ದು ತುಂಬ ಜನ ಕೇಳ್ತಾನೆ ಇದ್ರಿ ಎಲ್ಲಿ ಅಂತ. ಇಲ್ಲಿ ನಮ್ಮ ಚಂದು ಮನೇನೂ ಇರೋದಲ್ಲೇ. ಬಾಲು ಪಬ್ಲಿಕ್ ಸ್ಕೂಲ್ ಯಾರ್ಯಾರು ನೋಡಿದ್ದೀರಾ ಅದೇ ರೋಡಲ್ಲಿ ಇರೋದು, ಚನ್ನಪಟ್ಟಣಲ್ಲಿ. ಅದನ್ನು ಫಸ್ಟು ಪಾರ್ವತಿ ಟ್ಯಾಕಿಸ್ ರೋಡ್ ಅಂತಲೂ ಕರಿತಾ ಇದ್ರು. ಅಲ್ಲಿಗೆ ಹೋದರೆ ನಿಮಗೆ ಹೋಲ್ಸೇಲು ನಾರ್ಮಲ್ ರೇಟ್ ಇದೆ, ಏನು ಜಾಸ್ತಿ ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಏನಿಲ್ಲ. ಇವಾಗ ಅಲ್ಲಿಗೂ ವಿಸಿಟ್ ಮಾಡಬೇಕು ನಾನು. ಬ್ಯಾಂಗಲ್ಸ್ ತೊಗೋಬೇಕು. ಮತ್ತು ಅವ್ರೇನಾದರೂ ಫ್ರೂಟ್ಸು ಅದು ಇದು ಬರೆದ್ರೆ ಅದು ನಾಳೆ ತರ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಇದೊಂದು ಶೇಡು ಮತ್ತು ನನಗೆ ಅಡೋರ್ ಅಂದ್ಬಿಟ್ಟು ಶೇಡ್ ಐತೆ ಗೈಸ್. ತುಂಬ ಜನ ಕೇಳ್ತಾ ಇದ್ರಿ ಅಡೋರ್ ಅಂತ. ಇದು ತುಂಬ ಇಷ್ಟ ನನಗೆ, ಪ್ಯಾಕದು ಶೇಡು. ಯೂಶಲಿ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ, ಪ್ಯಾಕ್. ಇದಿಷ್ಟೇ, ಜಸ್ಟ್ ಲೈಟಾಗೆ ಐಬ್ರೋ ಫಿಲ್ಲಿಂಗ್ ಮಾಡಿಕೊಂಡ್ರೆ ಮುಗೀತು. ಈಗ MS ಗೋಲ್ಡಿಂದ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಬ್ಯಾಂಗಲ್ದು ಒಂದು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮೀನ್ಸ್ ಪ್ಲೈನ್ ಇತ್ತು ಅಲ್ಲಿ. ಹಾಗಾಗಿ ಕಿರಣ್ ಜ್ಯುವೆಲ್ಸಲ್ಲಿ ಇದೆ ಅಂತ ಹೇಳಿದ್ರು. ತುಂಬ ಫಸ್ಟು ನಾನು ಅಲ್ಲೂ ಹೋಗಿ ಪರ್ಚೇಸ್ ಮಾಡ್ತಿದ್ದೆ, ಕಿರಣ್ ಜ್ಯುವೆಲ್ಸ್ ಚನ್ನಪಟ್ಟಣ ಅಲ್ಲೂ. MS ಗೋಲ್ಡ್ಗಿಂತ ಬಿಫೋರ್ ಜಾಸ್ತಿ ಅಲ್ಲೇ ತೊಗೋತಿದ್ದು. ಹಾಗಾಗಿ ಅಲ್ಲಿಗೆ ಹೋಗಿ ನೋಡೋಣ ಅಂತ ಫೋನ್ ಮಾಡಿದ್ದೆ ಅವ್ರಿಗೆ. ಆ ಥರದ್ದಿದೆ ಅಂತ ಹೇಳಿದ್ರು. ಅಲ್ಲೊಂದು ಸಲ ಹೋಗಿ ನೋಡೋಣ ಅಂತ ರೆಫರೆನ್ಸ್ ಕಳಿಸಿದ್ರು. ಆ ರೆಫರೆನ್ಸಲ್ಲಿ ಒಂದಷ್ಟು ಬ್ಯಾಂಗಲ್ ಪುಗೆ ಇಷ್ಟ ಆಯಿತು ನನಗೆ.
ನಾರ್ಮಲ್ ಗೋಲ್ಡ್ ಪ್ಲೇನ್ದಿತ್ತು ಅಲ್ಲಿ, ಬಟ್ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಾಗ ಮುಗೀತು, ಇದಿಷ್ಟೇ ನಮ್ಮ ಒಂದು ಕ್ವಿಕ್ ರೆಡಿ. ಜಸ್ಟ್ ಒಂದು ಹೇರ್ ಸ್ಟೈಲ್, ಕೋನಿ ಏನಿರುತ್ತೆ ಅದೇನೆ. ಚಿಕ್ಕಪ್ಪವ್ರು ನೋಡ್ತಾ ನಿಂತವ್ರೆ ನಮ್ಮನ್ನ ಇಲ್ಲಿ ಅಲ್ವಾ ಚಿಕ್ಕಪ್ಪ? ನಮ್ಮಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ ಅಂತ. ಗೈಸ್ ಇದನ್ನ ನಾನು ನಂದು ಪೆಂಡೆಂಟ್ ಅಂತ ನಾನೇನು ತಗೊಳ್ಳಿಲ್ಲ. ಏನಂದರೆ ಇದು ನಂದು ಓಲ್ಡ್ದೊಂದು ಮಾಂಗಲ್ಯ ಚೈನ್ ಇಟ್ಕೊಂಡಿದ್ದೀನಿ, ನೆನಪಿಗಿರಲಿ ಅಂತ. ಯಾವುದೂ ನಾನು ಹಾಕ್ಬಿಟ್ಟು ತಗೊಳ್ಳೋದು ಆ ಥರ ಎಲ್ಲ ಮಾಡಲ್ಲ. ಸೊ ಓಲ್ಡ್ ಗೋಲ್ಡ್ಗೆ ನಾನು ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತೀನಿ. ಯಾಕಂದರೆ ಅದು ಒಂದು ಯಾವುದೋ ಒಳ್ಳೆ ಟೈಮಲ್ಲಿ ಬಂದಿರುತ್ತೆ, ಆ ಥರ ಮೈಂಡ್ಸೆಟ್ ಜಾಸ್ತಿ ನನಗೆ. ಹಾಗಾಗಿ ಏನು ಮಾಡ್ತೀನಿ ನಾನು ಅಂತಂದರೆ, ಅಕಸ್ಮಾತ್ ಅದರಿಂದ ಏನೂ ಯೂಸ್ ಆಗ್ತಾ ಇಲ್ಲ ಅಂತಂದರೆ ಈ ಥರ ಒಂದು ಕಾನ್ಸೆಪ್ಟು, ಲೈಕ್ ಅದು ಇಲ್ಲಿ ಬೀಡ್ಸ್ ಬಂದಿತ್ತು, ಇಲ್ಲಿ ಗೋಲ್ಡ್ ಬೀಡ್ಸು, ಮಿಡಲಲ್ಲಿ ಇದು ಬಂದಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಈ ಥರ ಪ್ಲೈನ್ ಚೈನ್ ಇತ್ತು ನನ್ನ ಹತ್ರ, ಅದನ್ನು ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ. ಹೆಂಗಿದೆ ಕಾನ್ಸೆಪ್ಟ್ ಕಮೆಂಟ್ ಮಾಡಿ. ಇಷ್ಟ ಆಯಿತಾ ಏನು ಕ್ರಿಯೇಟಿವಿಟಿ? ಸ್ವಲ್ಪ ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಬೇಕು, ರೆಡಿ ಆಗಬೇಕು, ಅದು ಸ್ವಲ್ಪ ಲೈಕ್ ಜಾಸ್ತಿ ಮಾಡ್ತೀನಿ ನಾನು ಆ ಥರದ್ದೆಲ್ಲ. ಇವಾಗ ಸುಮ್ಮನೆ ಅದು ಮಾಂಗಲ್ಯ ಚೈನ್ ಇಟ್ಕೊಂಡಿದ್ರು ವೇಸ್ಟ್ ಆಗ್ತಿತ್ತು. ಅದಕ್ಕೋಸ್ಕರ ಅಂದರೆ ನಾನು ಮದುವೆ ಟೈಮಲ್ಲಿ ಮಾಡಿಸಿರೋದು, ಮತ್ತು ಅದಾದಮೇಲೆ ಒಂದು ಮಾಡಿಸಿರೋದು, ಮತ್ತು ಇವಾಗ ಇರೋದು, ಅದೆಲ್ಲ ಯಾವುದೂ ಇದು ಮಾಡೋಕ್ಕೆ ಹೋಗಲ್ಲ. ಇವಾಗ ಯೂಶಲಿ ಇವಾಗ ಸ್ವಲ್ಪ ಎಲ್ಲ ಅದು ಇದು ಪ್ರಾಬ್ಲಮ್ಗಳು ಜಾಸ್ತಿ ಇರೋದ್ರಿಂದ ಹೊರಗಡೆ ನಾವು ಓಡಾಡ್ತಾ ಇರ್ತೀವಲ್ವ, ನಾವೇ ಬೇಡ ಅಂತ ಹೇಳಿ ಇದನ್ನ ಹಾಕೊಳ್ಳೋಣ ಅಂತ ಸ್ವಲ್ಪ ದಿನ ಈ ಥರ ಹಾಕೊಂಡಿದ್ದೀನಿ. ಇವಾಗ ಅದಾದಮೇಲೆ ಕರಿಮಣಿದಿದೆಯಲ್ಲ, ಕರಿಮಣಿದು ಹಾಕೋತಾ ಇರ್ತೀನಿ. ಬಟ್ ಇದೊಂಥರ ತುಂಬ ಇಷ್ಟ ಆಯಿತು ನನಗೆ. ಎಲ್ಲೂ ಯಾರ ಹತ್ರನೂ ನೋಡಿರಲಿಲ್ಲ ನಾನು ಈ ಥರ ಕಾನ್ಸೆಪ್ಟು. ಮತ್ತು ಇದು ಡೈಮಂಡ್ದು ಚೈನ್ ಬರುತ್ತಲ್ಲ, ಸೊ ರೋಸ್ ಗೋಲ್ಡ್ದು ಆ ಥರ ಚೈನು. ಸೊ ಗೈಸ್ ಇದಿಷ್ಟೇ ನಾವು ರೆಡಿ ಆಗೋದು. ತುಂಬ ಜನ ಏನಾದರೂ ಅಪ್ಲೈ ಮಾಡ್ಕೋತಾರ ಅದು ಇದು ಅಂತ ಅನ್ಕೋತಾ ಇರ್ತಾರೆ, ಏನೂ ಹಾಕೊಳ್ಳೋದಿಲ್ಲ. ಇದಿಷ್ಟೇ. ಓಕೆ, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಪ್ಪೋರು ಬರೋಷ್ಟರಲ್ಲಿ ಅದು ಬಂದಿರುತ್ತೆ ಮನೆಗೆ ಗಿಫ್ಟು. ಹೋಗಿ ಬಂದ್ಬಿಡುವ ನಾವು ವಾಪಸ್, ಟೈಮ್ ಆಗಿಬಿಡುತ್ತೆ. ನಿಮಗೂ ಬ್ಯಾಂಗಲ್ದು ಸ್ಟೋರ್ ಎಲ್ಲಿ ಅಂತ ಕೇಳ್ತಾ ಇದ್ರೆ ಅದರದ್ದು ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಓಕೆ ಗೈಸ್, ಇವಾಗ ಹೊರಡುಮಾ? ಗೈಸ್ ಫಂಕ್ಷನ್ ಇನ್ 2 days ಇಟ್ಕೊಂಡು ಇವನು ಇವಾಗ ಅಕ್ಕ ಅನ್ಕ ಬಂದವನೆ. ಇವನ್ ಗಾಡಿ ಎತ್ಕೊಂಡು ಹೋಗಿ ಬಂದವನೆ. ಬಾರೋ, ಇಲ್ಲಿ ಮಾಧವರು ಕ್ಯಾಶ್ ಕೊಟ್ಟು ಕಳಿಸಿದ್ದಾರೆ ತಗೊಳಕ್ಕೆ ಅಂತೇಳಿ. ಚಂದು ಹೆಂಗೈತೆ? ಇವಾಗ ತೋರಿಸೋದಿಲ್ಲ ಆದರೆ ನಾವಿವತ್ತು ಆಫ್ಟರ್ ಲಾಂಗ್ ಟೈಮ್ ಕಿರಣ್ ಜ್ಯುವೆಲರ್ಸ್ಗೆ ಆಗಮಿಸಿದ್ದೀವಿ. ಎಷ್ಟು ವರ್ಷ ಆಗಿತ್ತು ಗೊತ್ತಾ? ಹೆಂಗೈತೆ ಇಲ್ಲಿ? ಹೆಂಗೈತೆ ಅದನ್ನ ಹೇಳು ಫಸ್ಟು. ಚೆನ್ನಾಗೈತೆ ನಿಜ, ಒಳ್ಳೆ ಡಿಸೈನ್ ಐತೆ. ಹೆಂಗೆ ನಾವು ಏನಿದು ಸಿಂಬಲ್? ಬಾಯ್ ಸಿಂಬಲ್, ಗರ್ಲ್ ಸಿಂಬಲ್ ಅಲ್ಲ ಅದು, ಅಷ್ಟು ಹೇಳ್ಬೋದು ಅಷ್ಟೇ. ದರ್ಶನ್ ಪ್ಯಾಕ್ ಮಾಡಿಬಿಡು. ನಾನಿವಾಗ ಕಿರಣ್ ಜ್ಯುವೆಲರ್ಸಿಂದ ಬಂದು ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಬ್ಯಾಂಗಲ್ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ MS ಗೋಲ್ಡ್ ಅವ್ರು ಬಂದು ವೆಯ್ಟ್ ಮಾಡ್ತಿದ್ದಾರೆ. ಅದು ಜ್ಯುವೆಲ್ಸ್ ತರ್ತಾರೆ ಅನ್ನಲ್ಲ, ಅದಕ್ಕೋಸ್ಕರ. ಹಾಗಾಗಿ ನಮ್ಮ ಮಮ್ಮಿ ಕಾಲ್ ಮಾಡ್ತಾ ಇದ್ರು, ಬಂದೆ ಇವಾಗ ನಾನು. ಚಿಕ್ಕಪ್ಪನ ಇದು ಎಲ್ಲಿದ್ದಾರೆ? ಇಲ್ಲಿ ಶೂ ಐತೆ ಅಂದ್ಮೇಲೆ ಪಕ್ಕ ಇದ್ದಾರೆ. ಓಕೆ, ಈಸ್ಕೊಂಡ ನಿನ್ನ ಸರ ಎಲ್ಲ ಈಸ್ಕೊಂಡ ಕಂದ? ಗೈಸ್, ಚಿಕ್ಕಪ್ಪ ಅವ್ರದ್ದು ಆ್ಯಂಡ್ ನಮ್ಮದು ಎಲ್ಲ ಜ್ಯುವೆಲ್ಸ್ ಬಂದಿದೆ. ನಾನು ದೊಡ್ಡ ಬ್ಯಾಗ್ ಕೊಡ್ತಾರೆ, ಅದೆಲ್ಲ ಏನು ಬೇಡ ಅಂತೇಳಿ ಇದನ್ನೇ ಕೂಡ ಕೇಳಿದ್ದೆ. ಚಿಕ್ಕಪ್ಪ ಅವ್ರ ಜ್ಯುವೆಲ್ಸ್ ತಗೊಳ್ಳಿ, ನಿಮ್ಮದು ತಗೊಳ್ಳಿ. ಗೈಸ್, ಇವಾಗ ನಾವು ಇದನ್ನ ದೇವ್ರ ಮನೆಯಲ್ಲಿಟ್ಟು ಹೊರಗಡೆ ಹೋಗೋದಿದೆ. ಸ್ವಲ್ಪ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು. ನಮ್ಮ ಮಮ್ಮಿ ನಾನು ಬರೋ ಗ್ಯಾಪಲ್ಲೆಲ್ಲ ನೋಡ್ಬಿಡ್ತದೆ ತಾನೇ. ನಾನು ಬಂದಮೇಲೆ ನೋಡು ಆಯ್ತಾ ಚಿಕ್ಕಪ್ಪು? ಗೈಸ್, ಬಂದಮೇಲೆ ಅಪ್ಪಗೊಂದು ಸರ್ಪ್ರೈಸ್ ಇದೆ, ಅದರೊಳಗಡೆ ಕೊಡಬೇಕು. ಅಲ್ಲಿ ನೋಡಿ ಏನಂತ. ಹೌದಾ ಗೈಸ್, ಇವರು ನಮ್ಮ ಚಂದು ಅವರ ಬೆಸ್ಟ್ ಕ್ಲೋಸ್ ಫ್ರೆಂಡು. ಹಂಗಾಗಿ ನಾವು ಯಾವಾಗಲೂ ಇವ್ರ ಶಾಪಿಗೆ ಬರೋದು ಬ್ಯಾಂಗಲ್ ತಗೊಳಕ್ಕೆ. ಇವಾಗಲೂ ನನಗೆ ಫುಲ್ ಒಂದು ಸೆಟ್ ಈ ಥರ ಬೇಕಿತ್ತು ಪಾಪುದು ಫಂಕ್ಷನ್ಗೆ. ಇವ್ರು ಅವ್ರ ಅಣ್ಣ. ಹಾಯ್ ಮಹೇಂದರ್, ಏನು ಸಮಾಚಾರ ಹೇಳ್ಬಿಡು. ಶಾಪ್ ಅಡ್ರೆಸ್ನ ಎಷ್ಟು ಜನ ಕೇಳಿದ್ರು ಗೊತ್ತಾ ಪಾಪ? ಶಾಪ್ ಅಡ್ರೆಸ್ ಬಂದು ಪಾರ್ಥಿ ಟಾಕೀಸ್ ರೋಡ್, ಚನ್ನಪಟ್ಟಣ, ನಿಯರ್ ಬಾಲು ಪಬ್ಲಿಕ್ ಸ್ಕೂಲ್. ಹೌದಾ, ನಾನು ಅದೇ ಹೇಳಿದ್ದೀನಿ ಫಸ್ಟು, ಅದೇ ಕರೆಕ್ಟಾಗಿ ಹೇಳಿದ್ದೀನಿ ನೋಡು. ಸೊ ಇವಾಗ ನನ್ನ ಸ್ಯಾರಿ ಮ್ಯಾಚಿಂಗ್ಗೆ ಆ್ಯಂಡ್ ಮಮ್ಮಿಗೆ
ಮತ್ತು ಈ ಥರ ಎಂಟ್ರೆನ್ಸಲ್ಲಿ ಇಡೋಕ್ಕೆ ಬ್ಯಾಂಗಲ್ ಬೇಕಿತ್ತು. ಇವಾಗ ತೊಗೋಬೇಕು. ನಮ್ಮ ಚಂದು ಅವ್ರು ಕರ್ಕೊಂಡು ಬಂದರು. ಚಂದು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನೆಲ್ಲ ಸೆಲೆಕ್ಟ್ ಮಾಡಬೇಕು ಇವಾಗ ಯಾವ್ದು ತೊಗೊಳೋದು ಏನು ಅಂತ. ಮಮ್ಮಿ ಸೀರೆನೇ ಮರ್ತೋಗ್ಬಿಟ್ಟೈತೆ ಗೈಸ್. ನನ್ನ ಮಮ್ಮಿ ಸೀರೆ ಯಾವ ಕಲರು ಅಂತ ಅದಕ್ಕೂ ತೊಗೋಬೇಕು ಇವಾಗ. ಯಾರಿದು? ನಾಚ್ಕೊಂಡ್ರೆ ಹಾಯ್ ಮಾಡು. ಅಲ್ಲಿ ಹಾಯ್ ಮಾಡಿ, ಹಾಯ್ ಮಾಡಲ್ಲಿ ನನ್ನ ನೋಡ್ಚು. ಹಾಯ್ ಮಾಡು. ನೋಡ್ತೀನಿ ಅಂತ ಇದ್ದೀರಾ ಮತ್ತೆ ನಾಚ್ಕೋತಾ ಇದ್ದೀರಾ? ಹಾಂ, ಏನು ನಿಮ್ಮ ಹೆಸರು? ಕನ್ನಿಕಾ. ಯಾವ ಸ್ಕೂಲ್? ಚೆನ್ನಾಗಿ ಮಾಡ್ತಾರ ಅಕ್ಕ ವಿಡಿಯೋ. ಹಾ ವ್ಯಾನಲ್ಲಿ ಹೋಗ್ಬೇಕಾದ್ರೆ ಅಪ್ಪು ನೋಡ್ತಾರಂತೆ. ಬೇಡ ಆಯ್ತು ಹೇಳಿ. ಅಪ್ಪುನೇ, ಅಪ್ಪು ಗೊತ್ತಾ? ಅವ್ರ ಅಪ್ಪು BGS ಅಲ್ವಾ? ನೀವು ಇದು ವ್ಯಾನಲ್ಲಿ ಹೋಗ್ಬೇಕಂತ ಹೇಳ್ತೀರಾ? ನಮ್ಮ ಮನೆ ಮುಂದೆನೆ ಹೋಗುತ್ತಲ್ಲ ನಿಮ್ಮ ವ್ಯಾನು. ಊಟ ಮಾಡಿದ್ರಾ? ಹಲೋ ಚಿಕ್ಕಪ್ಪ ಅವರೇ. ಮಧು ಹೇಗಿದೆ? ಜುವೆಲ್ಸ್ ಪಪ್ಪು ಅವ್ರದ್ದು. ಪಪ್ಪುಗೆ ಎಷ್ಟು ಅದೃಷ್ಟ ನೋಡಿ. ಹಾ, ತುಂಬಾ ಚೆನ್ನಾಗೈತೆ. ತುಂಬ ಚೆನ್ನಾಗಿದೆ. ಎಲ್ಲ ನಿಮ್ಮ ದಯೆಯಿಂದ ತುಂಬ ಚೆನ್ನಾಗಿರೋದು. ನೀವು ಕೊಡ್ಸಿದ್ರೆ ತಾನೇ ತಗೊಳಕ್ ಸಾಧ್ಯ. ಥ್ಯಾಂಕ್ ಯು ಹೇಳು ಮಗನೇ ಪಪ್ಪುಂಗೆ. ಗೈಸ್, ಇವಾಗ ನಮ್ಮ ಮಾಧು ಅವ್ರ ಕಡೆಯಿಂದ ಅಪ್ಪು ಅವ್ರಿಗೆ ಒಂದು ಗಿಫ್ಟ್ ಇದೆ. ಅಪ್ಪು, ಪಪ್ಪ ನಿನ್ಗೋಸ್ಕರ ಒಂದು ಗಿಫ್ಟ್ ತರ್ಸೈತೆ. ಏನಿರ್ಬೋದು ಗೆಸ್ ಮಾಡು. ಗೆಸ್ ಮಾಡು. ನಿಂಗೆ ತುಂಬ ಇಷ್ಟ ಮಗ್ನೆ ಅದು. ಈ ಕಡೆ ಬಾ. ಇಲ್ಲಿ ಬಾ ಮಗ್ನೆ. ಅಪ್ಪು ಏನಿರ್ಬೋದು? MS ಗೋಲ್ಡ್ ಸರಿ. ಏನಿರ್ಬೋದು ಗೆಸ್ ಮಾಡು. ಏನಿರ್ಬೋದು? ನೋ. ಡ್ಯಾಡಿ ಕಡೆಯಿಂದ ಗಿಫ್ಟು ನಿಮ್ಗೆ. ನೀನ್ ಜಾಸ್ತಿ ಒಂದು ದೇವ್ರನ್ನ ಇಷ್ಟಪಡ್ತೀಯಾ? ಅಲ್ಲ, ಹೆಂಗೈತೆ? ಗೈಸ್, ಯಾವಾಗ್ಲೂ ಹೇಳುವ ಅಪ್ಪು ನನ್ಗೆ ಆಂಜನೇಯ ಬೇಕು ಅಂತ. ಏನ್ ಆಂಜನೇಯ ಇಷ್ಟ ಅಪ್ಪು ನಿಮ್ಗೆ? ಏನ್ ಆಂಜನೇಯ ಇಷ್ಟ? ಏನಕ್ಕೆ ಅಂತ ರೀಸನ್ ಹೇಳ್ಬೇಕು. ಯಾವ್ದು? ಅಪ್ಪನ ಮಗ ಅವನು. ಆಂಜನೇಯ ಮತ್ತೆ ಯಾವ್ದು ಹೇಳಿದ್ದು? ಮಹದೇಶ್ವರ, ಆಂಜನೇಯ. ಗೈಸ್, ಅಪ್ಪು ಅವ್ರಿಗೆ ಒಂದು ಪೆಂಡೆಂಟ್. ಯಾವ ಪೆಂಡೆಂಟ್ ಇದು ಅಪ್ಪು? ಬಜರಂಗಿ ಪೆಂಡೆಂಟ್ ಮಗ್ನೆ. ಚೈನ್ ಹಾಕೊಳ್ಳೋದು. ನಿಂದು ಚೈನ್ ಐತಲ್ಲ, ಅದಕ್ಕೆ ಚೆನ್ನಾಯ್ತಾ? ಚಿಕ್ಕಪ್ಪ ತಗೋ, ಬಾಕ್ಸ್ ಇಟ್ಕೋ. ಇಲ್ಲಿ ನಮ್ಮ ಮಮ್ಮಿ ಅವ್ರದ್ದು, ನಮ್ಮ ಅತ್ತೆ ಅವ್ರದ್ದು, ಶಿವವ್ ಅವ್ರದ್ದು ಸ್ಯಾರಿ ಅಂಡ್ ಬ್ಲೌಸ್ ಎಲ್ಲ ಬಂದಿದೆ. ರೆಡಿ, ಎಲ್ಲರೂ ಮಿಂಚ್ಬಿಡೋದೆ ಅಲ್ವಾ? ಮತ್ತೆ ಸಿಂಪಲ್ ಬ್ಲೌಸು. ಇದು ಇಂದ್ರಮ್ಮ ಅವ್ರದ್ದು ಬ್ಲೌಸು. ಲ್ಯಾವೆಂಡರ್. ಇದು ನಮ್ಮ ಅತ್ತೆ ಅವ್ರದ್ದು. ಇದು ನಮ್ಮ ಶಿವವ್ವ ಅವ್ರದ್ದು. ಇಲ್ಲಿ ಬ್ಯಾಂಗಲು ಎಲ್ಲ ಮುಗೀತು. ನೋಟಾಸ್ ಬೇಕಿತ್ತು. ಇದು ಹಂಗೆ ಸುಮ್ಮನೆ ಹೋಗಿದಾಗ ಇಷ್ಟ ಆಯ್ತು ಗೈಸ್, ತಗೊಬಂದೆ ಇದನ್ನ. ಚೆನ್ನಾಯ್ತಾ ಪಪ್ಪು? ಚೆನ್ನಾಯ್ತು. ಹೋಯ್ತು ಮಾಮಿ, ಬೀಳ್ತು ಮಗ್ನೆ. ಗೈಸ್, ಇದಿಷ್ಟೇ. ಇವಾಗ ಬ್ಲೌಸು, ಸ್ಯಾರಿ ಅದೆಲ್ಲ ಎತ್ತಿಡಬೇಕು. ಪಪ್ಪು ಅವ್ರನ್ನ ಮಲಗಿಸ್ಬೇಕು. ಇಂದ್ರಮ್ಮ ಅವರೇ, ಪಪ್ಪು ಅವ್ರನ್ನ ತಗೊಳ್ಳಿ, ಎತ್ಕೊಳ್ಳಿ. ಅಲ್ಲಿ ಹೆಂಗ್ ನೋಡ್ತಾನೆ ಮಮ್ಮಿ. ಚಿಕ್ಕಪ್ಪ ಊಟ ಮಾಡಿದ್ರಾ? ಚಿಕ್ಕಪ್ಪ ಅವರೇ ಊಟ ಮಾಡಿದ್ರಾ? ಅವ್ರ ಅಣ್ಣನ ಹೋಗ್ಬಿಟ್ಟು ನಗ್ತಾ ಇರೋದು. ಚಿಕ್ಕಪ್ಪು ಅವರೇ, ಹಣ್ಣನ್ನ ಬಿಟ್ಬಿಟ್ರೆ ಪ್ರಪಂಚ ಇಲ್ಲ ಅಪ್ಪುಗೆ, ಪಪ್ಪುಗೆ. ಇನ್ನೇನ್ರಿ ಸಮಾಚಾರ ಅಪ್ಪು ಅವರೇ? ಪ್ರಿಪ್ರೇಷನ್ ಎಲ್ಲ ಮುಗಿತಾ? ಮಾದೇವ್ ಅವರೇ ಎಲ್ರಿಗೂ ಹೇಳೋದು. ಓಕೆ, ಮಾರ್ನಿಂಗ್ ಮುಗಿದ್ರೆ ಆಯ್ತಲ್ವಾ? ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ ಮಾಡಿಕಂದ ಪಾಪು. ರಾಮ ರಾಮ ಮಾಡು. ರಾಮ ರಾಮ ಸೀತಾರಾಮ ಮಾಡು.
ಹೋಗಪ್ಪ ಬ್ಯಾಡ್ ಬಾಯ್ ನೀನು ಬಾಯ್. ಅವನೇನೋ ಅಪ್ಪು ಜೊತೆ ಆಟ ಆಡ್ತಾವನೆ. ಬಾಯ್ ಕಂದ, ಗುಡ್ ನೈಟ್. ಆಲ್ಮೋಸ್ಟ್ ಎಲ್ಲ ಮುಗೀತು, ಎಲ್ಲ ಪ್ರಿಪ್ರೇಷನ್ ಮುಗೀತು. ನಾನು ಆ್ಯಕ್ಚುಲಿ ಇವತ್ತು ಮೆಹಂದಿ ಹಾಕ್ಸ್ಕೊಬೇಕಿತ್ತು. ಅವರು ಬ್ಯುಸಿ ಇದ್ದಿದ್ದ ಕಾರಣ ನಾನು ಲೇಟಾಗಿ ಹೇಳಿದೆ, ಹಂಗಾಗಿ ಮಾರ್ನಿಂಗ್ ಬೇಗನೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದರೆ. ನನಗೆ ತುಂಬ ಏನು ಜಾಸ್ತಿ ಇಷ್ಟ ಇಲ್ಲ, ಸಿಂಪಲಾಗಿ ಹಾಕ್ಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಅರೇಂಜ್ ಆಗಿದೆ ಗೈಸ್. ಇನ್ನೇನಿದ್ರು ರೆಸಾರ್ಟಿಗೆ ಹೋಗ್ಬಿಟ್ಟು ರೆಡಿಯಾಗಿ ಫೋಟೋಶೂಟ್ ಮಾಡಿಸಿ ಏನೇನು ಪ್ರಿಪ್ರೇಷನ್ ಅದ್ರದ್ದನ್ನ ನೋಡಬೇಕು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಮುಗೀತು. ಪಪ್ಪುಗೆ ಏನೇನು ತೊಗೊಂಡಿದ್ದೀವಿ ಏನು ಅನ್ನೋದು ಫಂಕ್ಷನ್ ಎಲ್ಲ ಆದಮೇಲೆ ಪಕ್ಕ ತೋರಿಸ್ತೀನಿ ನಾನು. ತುಂಬ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಅದು. ಇವತ್ತು ಅವ್ರ ಮನೆಗೆ ತಂದುಕೊಟ್ರಲ್ಲ, ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ರು, ಸಖತ್ತಾಗಿ ಮಾಡಿದ್ದಾರೆ ಅಂತ ಎಲ್ಲನೂ. ನಂದು ಜ್ಯುವೆಲ್ಸ್ ಅಂತೂ ಸಖತ್ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಅದು ಅವ್ರಿಗೆ. ಅವ್ರು ಪ್ರತಿ ಸಲನೂ ಅದೇ ಹೇಳ್ತಿರ್ತಾರೆ, ಸೀಮಂತದಲ್ಲಿ ಎಲ್ಲದಕ್ಕಿಂತ ಅದು ಸಖತ್ತಾಗೈತೆ ಅಂದರು, ಇವಾಗ ಅದಕ್ಕಿಂತ ಇದು ಸಖತ್ತಾಗೈತೆ ಅಂತಾರೆ. ಅವರು ಒಂದೊಂದರಲ್ಲಿ ಒಂದೊಂದು ಇಷ್ಟ ಆಗ್ಬೋದು ಅನಿಸುತ್ತೆ. ಎಕ್ಸ್ಪೆಷಲಿ ಇವತ್ತು ನಮ್ಮ ಅಪ್ಪು ಖುಷಿ ಆದ್ನಲ್ಲ, ಅವನಿಗೆ ಆಂಜನೇಯ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ಬಂದು 6 ಗ್ರಾಮ್ ಇದೆ, 6.5 ಅಂತ ಅನಿಸುತ್ತೆ. 6.5ನೋ 9ನೋ ಇತ್ತು ಬಿಲ್ಲಲ್ಲಿ ನೋಡಿದೆ ನಾನು. ನಾವು ಯೂಶಲಿ ಏನಾದರೂ ಬ್ಯುಸಿ ಇದ್ದರೆ ಈ ಥರ ಅದು ಅಮೌಂಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಅವರು ತೊಗೊಬಂದು ಕೊಟ್ಟು ಹೋಗ್ತಾರೆ. ನಾನು ಹೊರಗಡೆ ಹೋಗಿದ್ನಲ್ಲ, ಆವಾಗ ಬಂದು ಕೊಟ್ಟು ಹೋಗಿದ್ರು. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ಮೆಹಂದಿ ಏನು ಫಂಕ್ಷನ್ದು ಏನೇನಿರುತ್ತೆ ಪ್ರಿಪ್ರೇಷನ್ ಆ ವಿಡಿಯೋದಲ್ಲಿ ಸಿಗೋಣ. ಇನ್ನೇನು 2 ಡೇಸ್ ಅಷ್ಟೇ ಪಾಪದು ನಾಮಕರಣ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು. ಬೇಗ 100K ರೀಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.